ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸರಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇನ್ನು ಕಿಚನ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಎಷ್ಟು ಕ್ಲೀನ್ ಮಾಡಿದ್ರು ಹಾಗೇ ಇರುತ್ತೆ. ಅದಂತೂ ಎಂಡ್ಲೆಸ್ ಜಾಬ್ ಅನಿಸುತ್ತೆ, ಯಾಕಂದರೆ ಅಷ್ಟು ಇರುತ್ತೆ ಕೆಲಸ. ಇನ್ನು ಇಡ್ಲಿಗೆ ನೆನೆ ಹಾಕಿದ್ರು, ಅದಕ್ಕೆ ಮಿಕ್ಸಿಗೆ ಹಾಕೋಣ ಅಂತ ಎತ್ಕೊಂಡು ರುಬ್ಬಿ ಇಟ್ಟೆ ನಾನು. ಇನ್ನು ರಾತ್ರಿ ಬಂದುಬಿಟ್ಟು ಬಾರ್ಲಿ ನೆನೆ ಹಾಕಿದ್ರು. ಅಂದರೆ ಅದು ಒಂದು ನೈಟು ನೆನಿಬೇಕು, ಆವಾಗೆ ಅದು ಬೇಗ ಇದಾಗುತ್ತೆ. ಅದನ್ನು ಹಾಗೇ ಹಾಕಿದ್ರೆ ಸ್ವಲ್ಪ ಕುದಿಯೋದು ಲೇಟ್ ಆಗೋದು. ಆ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಇನ್ನು ಗ್ರಿಲ್ ಪೈನಾಪಲ್ ಮಾಡೋಣ ಅಂತ ಇಟ್ಕೊಂಡಿದ್ದಿತ್ತು. ಅದು ಮಾಡೋಣ ಅಂದ್ಕೊಂಡು ಅದು ಹಾಗೇ ಕೆಟ್ಟೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅರ್ಧ ಭಾಗ ತೆಗ್ದು ತಿಂದ್ಬಿಟ್ಟು ಇನ್ನು ಅರ್ಧ ಭಾಗ ಎತ್ತಿ ಬಿಸಾಕಿದ್ವಿ. ಮತ್ತು ನಾನು ಗ್ಲಾಸ್ ಫುಲ್ಲು ಬಾರ್ಲಿ ಗಂಜಿ ತೊಗೊಂಡಿದ್ದು 1/2 ಅವರ್ ಆದ್ರೂ ಅದು ಆರೇ ಇಲ್ಲ, ಯಾಕಂದರೆ ಅಷ್ಟು ತಿಕ್ಕಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಹುಣ್ಸೆಹಣ್ಣು ಚಿತ್ರಾನ್ನ. ಅಂದರೆ ನೀವು ನಾರ್ಮಲ್ ಚಿತ್ರಾನ್ನ ಮಾಡ್ತೀರಲ್ವ, ಈ ಥರ ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ನಾಟಿ ಸ್ಟೈಲ್ ಹುಣ್ಸೆಹಣ್ಣು ಚಿತ್ರಾನ್ನ. ಅಂದರೆ ನಾರ್ಮಲ್ ಚಿತ್ರಾನ್ನಗಂತ ಇದು ಕಂಪ್ಲೀಟಾಗಿ ಡಿಫ್ರೆಂಟಾಗಿರುತ್ತೆ. ಒಂದು ಸತಿ ಮಾಡಿಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಜೀರಿಗೆ ಮೆಂತ್ಯನ ಬಂದ್ಬಿಟ್ಟು ಸಪ್ರೇಟಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಜೀರಿಗೆ ಪುಡಿ ಮಾಡ್ಕೋಬೇಕು ಮತ್ತು ಮೆಂತ್ಯನ ಜಸ್ಟ್ ಕುಟ್ಕೋಬೇಕಷ್ಟೆ. ಇನ್ನು ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 1 ಹಿಡಿ ಕಡಲೆಬೀಜ, ಜಜ್ಜಿರೋ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕೋ ಹಾಗಿಲ್ಲ, ಒಣಗಿದ ಮೆಣಸಿನ್ಕಾಯಿ ಹಾಕಬೇಕು. ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿದು ಕಲರ್ ಚೇಂಜ್ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಹುಣಸೆ ಹಣ್ಣಿನ ರಸ. ನಾನು ಇಲ್ಲಿ 5 ಜನಕ್ಕೆ ಮಾಡೋಷ್ಟು ಚಿತ್ರಾನ್ನ ಮಾಡ್ತಾ ಇರೋದು. ನಿಮಗೆ ಎಷ್ಟು ಬೇಕೋ ಅದು ಗೊತ್ತಾಗುತ್ತಲ್ವ, ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ನೆನೆ ಹಾಕ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಿಂಗು. ಇದಕ್ಕೆಲ್ಲ ಉಪ್ಪು, ಖಾರ, ಹುಳಿ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಹುಣಸೆಹಣ್ಣು ಚಿತ್ರಾನ್ನ ಅಲ್ವಾ. ಸೊ ಹುಳಿ ಇರುತ್ತೆ, ಉಪ್ಪು ಖಾರ ಸ್ವಲ್ಪ ಎಕ್ಸ್ಟ್ರಾ ಇದೆ, ಇನ್ನೂ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಗೊಜ್ಜು ಥರ ಆದಮೇಲೆ ಜೀರಿಗೆ ಪುಡಿ ಹಾಕಬೇಕು. ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮೆಂತ್ಯ ಪುಡಿನ ಹಾಕಬೇಕು. ಕುಟ್ಕೊಂಡಿರ್ತೀವಲ್ವ ಅದನ್ನು ಹಾಕಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಅದು ಆಫ್ ಮಾಡಿಬಿಟ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಆ ಥರ ಏನು ಕಹಿ ಅಂಶ ಏನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನು ಆ ಗೊಜ್ಜಿಗೆ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಹುಣ್ಸೆಹಣ್ಣು ಚಿತ್ರಾನ್ನ ರೆಡಿಯಾಗುತ್ತೆ. ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ಗಂತೂ ಸೂಪರಾಗಿರುತ್ತೆ. ಒಂದು ಸರ್ತಿ ಮಾಡಿಬಿಟ್ಟು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ಆಗ್ತಿದ್ದಂಗೆ ಮಳೆ ಬರ್ತಾಯಿತ್ತು. ಬಿಸಿಲು ಒಂದು ಕಡೆ, ಮಳೆ ಒಂದು ಕಡೆ. ಅಂದರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಅದು ಸೂರ್ಯ ನನಗೆ ಕಾಣ್ತಾನೇ ಇಲ್ಲ, ಯಾಕಂದರೆ ಅಷ್ಟು ಬಿಸಿಲು ಹೊಡಿತಿತ್ತು. ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ, ಬರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಒಳಗೆ ಬಂದಮೇಲೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿತ್ತು ಕಾಣ್ತಿದೆ ಅಂತ. ಹಾಗೆ ಸ್ವಲ್ಪ ನಮ್ಮ ಅಕ್ಕನ ಮಗನ ಜೊತೆ ಟೈಮ್ ಸ್ಪೆಂಡ್. ಪಿಜ್ಜಾ ಬೇಕು. ಪಿಜ್ಜಾ 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 ಬೇಕಾ? ಯಾರು ತಗೋಬೇಕು? ನೀನೇ. ಪಿಜ್ಜಾ ಬೇಕು ಅನುಷ. ಪಿಜ್ಜಾ ಬೇಕಾ? ಇನ್ನು ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಮೀಲ್ ಮೇಕರ್ ಅಂತ ಹೇಳ್ತೀನಿ, ಅದರ ಹೆಸರು ನನ್ನ ಬಾಯಿಗೆ ಬರಲ್ಲ. ಸೋಯಾ ಏನೇನೋ ಬರುತ್ತೆ, ಮೀಲ್ ಮೇಕರ್ ಅಂತ ಹೇಳ್ತೀನಿ. ಅದರ ಸಾರು ಮಾಡಿದ್ವಿ. ಮೊಳಕೆ ಬಂದಿರೋ ಹೆಸರು ಕಾಳು ತೊಗೊಂಡಿದ್ದೀವಿ, ನೀವು ಕಡಲೆಕಾಳು ಕೂಡ ತೊಗೋಬೋದು. ಮೊದಲನೇದಾಗಿ ಎಣ್ಣೆಗೆ ಅನಾನಸ್ ಹೂವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಜಾಸ್ತಿ ಬೇಡ, ಮೀಡಿಯಮಾಗಿ ಹಾಕ್ಕೊಳ್ಳಿ. ಸ್ವಲ್ಪ
ಕಸ್ತೂರಿ ಮೇಥಿ ಅಂದರೆ ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಕಸ್ತೂರಿ ಮೇಥಿ ಇರೋ ಕಾರಣ ನಾವು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಪುದೀನ, 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. 1 ಟೊಮೊಟೊ ಹಾಗೆ ದೊಡ್ಡದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಆಲೂಗಡ್ಡೆ, ಬೇಕಂದರೆ ನೀವು ಬೀನ್ಸು ಮತ್ತು ನಿಮ್ಗೆ ಯಾವುದಾದ್ರು ಇಷ್ಟವಾಗಿರೋ ತರಕಾರಿನ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದಕ್ಕೆ ಮೊಳಕೆ ಬಂದಿರೋ ಹೆಸರು ಕಾಳು, ಆಗಲೇ ಹೇಳಿದ್ನಲ್ಲ ಕಡಲೆಕಾಳು ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಹೆಸರು ಕಾಳು ನಾವು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಆದರೆ ಕಮ್ಮಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕಮ್ಮಿ ಆದರೆ ಆಮೇಲೆ ನೀವು ಬೇಕಂದರೆ ಹಾಕ್ಕೋಬೋದು. ಆಮೇಲೆ ಇಲ್ಲಿ ಮೀಲ್ ಮೇಕರ್ನ ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದಿತ್ತು, ಅದು ಹಾರ್ಡಾಗಿರುತ್ತಲ್ವ, ಸ್ವಲ್ಪ ಅದು ಸಾಫ್ಟ್ ಆಗಲಿ ಅಂತ ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ತೆಗ್ದುಬಿಡ್ಬೇಕು. ಅದಕ್ಕೆ ಇನ್ನೂ ಒಂದು ಮಸಾಲ ರುಬ್ಕೋಬೇಕು. ಅದಕ್ಕೆ ಇದೆಲ್ಲ ಹಾಕಿ ನಾನು ರುಬ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆದಮೇಲೆ ಮಿಕ್ಸಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಹಾಕಬೇಕು. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ನಾನ್ ವೆಜ್ಗೆ ಟಫ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಚಿಕನ್ ಸಾರು, ಮಟನ್ ಸಾರು ಅದೇ ಟೇಸ್ಟೇ ಇದು ಬರುತ್ತೆ ಸೇಮು. ಒಂದ್ಸತಿ ಮಾಡ್ಕೊಂಡು ನೋಡಿ. ಅದು ಒಂದು ಕುದಿ ಬಂದಮೇಲೆ ಈ ಮೀಲ್ ಮೇಕರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನೀರು ನಾವು ಹಿಂಡ್ಕೊಂಡಿದ್ದೀವಲ್ಲ, ಆ ಥರನೇ ಹಾಕಬೇಕು. ನೀರೇ ಹಾಕಿದ್ರೆ ಸಾರು ಕೂಡ ಏನಿರುತ್ತೆ, ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡ್ತೀವಿ. ಇದನ್ನು ಹಾಕಿದ್ರೆ ಚೆನ್ನಾಗಿರಲ್ಲ, ಅದು ಸಪ್ರೇಟ್ ಇದು ಸಪ್ರೇಟ್ ಟೇಸ್ಟ್ ಬಂದ್ಬಿಡುತ್ತೆ. ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಬೇಕು. ಆಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು 2 ಸ್ಪೂನು ಸಾಂಬಾರು ಪೌಡ್ರು ಹಾಕಿದ್ದೀವಿ. ಇದು ಬಂದ್ಬಿಟ್ಟು 5-6 ಜನಕ್ಕೆ ಸಾರು ಮಾಡ್ತಾಯಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಮನೇಲೇ ಮಾಡಿ. ಇನ್ನಷ್ಟೇ ಕ್ಲೋಸ್ ಮಾಡಿಬಿಟ್ಟು 1 ವಿಷಿಲ್ ಬಿಡಬೇಕು. ಅಂದರೆ ನಾವು ಆಲ್ರೆಡಿ ಅದು ಮೊಳಕೆ ಬಂದಿರೋ ಹೆಸರು ಕಾಳು ಬೇಗ ಬೆಂದ್ಬಿಡುತ್ತೆ. ಈ ಮೀಲ್ ಮೇಕರು ಕೂಡ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ವಲ್ಲ, ಅದು ಆಲ್ರೆಡಿ ಸ್ವಲ್ಪ ಮೆತ್ತಗಾಗಿರುತ್ತೆ. 1 ವಿಷಿಲ್ ಕೊಟ್ಟರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಅಷ್ಟು ಮಾಡಿದ್ರೆ ಸಾರು ರೆಡಿ ಆಗಿಬಿಡತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನ್ ವೆಜ್ ನಾವು ತಿನ್ನೋಕ್ಕಾಗಲ್ಲ, ಅಂದರೆ ನಾನ್ ವೆಜ್ ತಿನ್ಬೇಕು ಅನಿಸ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ಈ ಸಾರು ಮಾಡ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿತ್ತು, ಗೊತ್ತೇ ಆಗಲ್ಲ ನಾನ್ ವೆಜ್ಜಾ ಇಲ್ವಾ ಅಂತ, ಅಷ್ಟು ಟೇಸ್ಟಿಯಾಗಿತ್ತು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಾನು ಹೇಳಿರೋ ರೆಸಿಪೀಸು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇನ್ನೂ ನಾನು ಹೆಚ್ಚೆಚ್ಚು ವಿಡಿಯೋ ಮಾಡ್ತೀನಿ. ಅಂದರೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೋತೀನಿ. ಏನಾದರೂ ಅಡೆತಡೆ ಬರ್ತಾನೇ ಇದೆ. ನೆಕ್ಸ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.